ಒಂದು ಡೇ ಸ್ಟ್ರೈಕ್ನಲ್ಲಿ ಮುನೇಂದ್ರ, ನಾನ್ ಸ್ಟ್ರೈಕ್ನಲ್ಲಿ ಶಂಕರ್. ಆರಂಭಿಕ ಸರದಿ ಆಟಗಾರರು. ಆರಂಭಿಕ ದಾಳಿಗಾರನಾಗಿ ವಿನೋದ್, ಸವ್ಯಸಾಚಿ ಆಲ್ರೌಂಡರ್. ಇದೀಗ ಬೌಲಿಂಗ್ ಸಾರಥ್ಯದ ಸ್ಪಿಯರ್ ಸ್ಪಿಟ್ಟಿಂಗ್ ಫೈರ್ ಬೌಲಿಂಗ್ ವಿಭಾಗದಲ್ಲಿ ಪ್ರಥಮ ಎಸೆತ ಆನ್ ದ ರೈಸ್ ನಲ್ಲಿ ರಾಕ್ ಸಾಲಿಡ್ ಡಿಫೆನ್ಸ್ ಅನ್ನು ಕಂಡುಕೊಂಡ್ರು. ಮಿಡ್ ಆಫ್ ನಲ್ಲಿ ಅತ್ಯುತ್ತಮ ಒಂಟಿ ಓಟದ ಪೂರೈಕೆಯೂ ಸಹ. ಶಾರ್ಟ್ ಎಕ್ಸ್ಟ್ರಾ ಕವರ್ ನಲ್ಲಿ ಉತ್ತಮವಾದ ಒಂಟಿ ಓಟದ ಪೂರೈಕೆ ಆಗ್ತದೆ. ಕ್ಷಮಿಸಿ. ಶಂಕರ್ ಪ್ರಥಮ ಬಾರಿಗೆ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ವಿನೋದ್ ಬೌಲಿಂಗ್ ಸಾರಥ್ಯದಲ್ಲಿ ಆರಂಭಿಕ ಓವರ್ನ ದ್ವಿತೀಯ ಹಸ್ತಕ್ಕಾಗಿ ಡ್ಯಾನ್ಸಿಂಗ್ ಡೌನ್ ದ ಟ್ರಕ್ ನಲ್ಲಿ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಬ್ಯಾಟಿನ ಅಂಚನ್ನು ಸವರಿದಂತಹ ಚೆಂಡು ವಿಕೆಟ್ ಕೀಪರ್ ಅವರ ಕೈಯಲ್ಲಿ ಯಾವುದೇ ಅಪಾಯವಿಲ್ಲ. ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತಹ ಚೆಂಡು ಮೊದಲೇ ರಿವರ್ಸ್ ಗೆ ಮಾನ ಮಾಡಿದಂತ ಆಟಗಾರ ಉತ್ತಮವಾದ ಒಂದು ಪರ್ಫೆಕ್ಟ್ ಗ್ಯಾಪ್ ಶಾಟ್ ಅನ್ನು ಕಂಡುಕೊಂಡ್ರು. ಲೀಲಾಜಲವಾದ ನಯನ ಮನೋಹರವಾದಂತಹ ಬೌಂಡರಿಯೂ ಸಹ ತಾಟಕ್ಕೆ. ಮತ್ತೆ ರಿವರ್ಸ್ ನ ಮೊರೆ ಹೋದ್ರು. ಈ ಒಂದು ಹಂತದಲ್ಲಿ ವಾಸಿಂರವರು ಉತ್ತಮವಾದ ಪ್ರಯತ್ನವನ್ನ ಮಾಡಿದ್ರು. ಕೊನೆ ಹಂತದಲ್ಲಿ ಚೆಂಡನ್ನು ಸರಿಯಾಗಿ ಅಂದಾಜಿಸುವಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡ್ರು. ಮತ್ತೊಂದು ಬೌಂಡರಿ ಸಹ. ಸತತ ಎರಡನೆಯ ಈ ರೀತಿಯ ವಿಶಿಷ್ಟ ವಿನೂತನ ರೀತಿಯ ಹೊಡೆತ ತಂಡಕ್ಕೆ ಸತತವಾಗಿ ಬೌಂಡರಿಗಳನ್ನು ತಂದುಕೊಡ್ತಾ ಇದೆ. ತಂಡದ ಮೊತ್ತ 9 ಆರಂಭಿಕ ಓವರ್ನ ಚಾಲ್ತಿಯಲ್ಲಿ. ವಿನೋದ್ ಬೌಲಿಂಗ್ ಸಾರಥ್ಯದಲ್ಲಿರ್ತಕ್ಕಂತಹ ಎಸೆತಗಾರ. ಶಂಕರ್ ಅವರು ಮತ್ತೊಂದು ಗೋಡಿಸಿ ಬಾರಿಸಿದ ಹೊಡೆತ. ಮತ್ತೆ ರಿವರ್ಸ್ ನಲ್ಲಿ ಮತ್ತೆ ತಂಡಕ್ಕೆ ಬಹುಶಃ ಅವಳಿ ಓಟುಗಳು ಪೂರೈಸ್ತದೆ. ಹೌದು, ಓಕೆ ಓಕೆ. ಅವಳಿ ಓಟ 2 ರನ್ಸ್ ತಂಡಕ್ಕೆ. ತಂಡದ ಒಟ್ಟು ಮೊತ್ತ 11. ಮತ್ತೆ ರಿವರ್ಸ್ ಮೊರೆ ಹೋದ್ರು. ಟಾಪ್ ಚೆಂಡು ಗಿರಗಿರನೆ ಬುಗುರಿಯ ರೀತಿಯಲ್ಲಿ ತಿರುಗ್ತಾ ಇದೆ. ತಂಡಕ್ಕೆ ಒಂದು ಓಟದ ಪೂರೈಕೆಯೂ ಸಹ. ಇದರೊಂದಿಗೆ ಆರಂಭಿಕ ಓವರ್ ಪರಿಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 2 ಬೌಂಡರಿಯ ಜೊತೆಯಲ್ಲಿ ತಂಡದ ಒಟ್ಟು ಮೊತ್ತ ಇದೀಗ 12ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. End of over number 1. Score moves on to 12-4 without losing any wicket. ವಾಸಿಮ ಬೌಲರ್ ಅಲ್ವಾ? ಓಕೆ. ಬೌಲಿಂಗ್ ಸಾರಥ್ಯದಲ್ಲಿ ವಾಸಿಂ. ಕೋಲಾರ್ ಅಟ್ಯಾಕರ್ಸ್ ತಂಡದಲ್ಲಿ ಆಡಿದಂತ ಆಟಗಾರರು ಮಂಜುನಾಥ್ ಇದೀಗ
ಪ್ಲೇಸ್ಮೆಂಟ್ ಬದಲಾವಣೆಯ ಒಂದು ಕ್ಷೇತ್ರಕ್ಷಣೆಯಲ್ಲಿ ಓ ಮೈ ಗುಡ್ನೆಸ್ ಕೂಪ್ ಶಾಟ್ನ ಪ್ರಯತ್ನವನ್ನ ಕಂಡುಕೊಂಡ್ರು. ಇದೀಗ ಕ್ಷೇತ್ರಕ್ಷಕರ ಶಿರದ ಮೇಲ್ಭಾಗದಿಂದ 4 ಓಟಗಳು ಲಭಿಸ್ತಾ ಇದೆ. ಪೂರ್ಣಾಂತರವಾಗಿ ಬಿದ್ದ ಚೆಂಡನ್ನು ಅತ್ಯುತ್ತಮ ಮಟ್ಟದಲ್ಲಿ ಸ್ಕೂಪ್ ಶಾಟ್ನ ಮುಖೇನವಾಗಿ ಉತ್ತಮವಾದ ಹೊಡೆತವನ್ನು ಕಂಡುಕೊಂಡ್ರು ಸಹ ಈ ಒಂದು ಹಂತದಲ್ಲಿ. ಶಂಕರ್ ವಿಶಿಷ್ಟ ವಿನೂತನ ವಿಭಿನ್ನ ಶೈಲಿಯಲ್ಲಿ ತಮ್ಮ ಒಂದು ಆಕರ್ಷಕ ಬ್ಯಾಟಿಂಗ್ನ ಸ್ಟೈಲಿಶ್ ಹೊಡೆತಗಳನ್ನು ಕಂಡುಕೊಳ್ತಾ ಇದ್ದಾರೆ. ರಿವರ್ಸ್ ಸ್ವಿಪ್ನಲ್ಲೂ ತಾನು ಪರಿಪೂರ್ಣತೆಯನ್ನು ಕಂಡುಕೊಂಡಂತ ಆಟಗಾರ ಎನ್ನುವುದನ್ನ ರುಜುವಾತು ಪಡಿಸ್ತಾ ಇದ್ದಾರೆ. ವಾವ್, ಅದೊಂದು ಸ್ಟೈಲಿಶ್ ಹೊಡೆತ, ಆಲ್ ಅಲಾಂಗ್ ದ ಗ್ರೌಂಡ್, ಆಲ್ ಅಲಾಂಗ್ ದ ಕಾರ್ಪೆಟ್ ಅನ್ನುವ ನಿಟ್ಟಿನ ಸೊಗಸಾದ ಅತ್ಯಾಕರ್ಷಕ ಹೊಡೆತ. ಆರಂಭಿಕ ಓವರ್ನಲ್ಲಿ 12 ಓಟಗಳು ಹರಿದು ಬಂದಿತ್ತು. ಈ ಓವರ್ನಲ್ಲಿ 1 ಬೌಂಡರಿಯ ನಂತರ 1 ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 17. ವಾಸಿಂ ರವರ ಈ ಒಂದು ಎಸೆತಕ್ಕೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಸರಿಯಾದ ಟೈಮಿಂಗ್ ಜೊತೆಯಲ್ಲಿ ಒಂದು ಲೈನ್ ಆಫ್ ದ ಬಾಲ್ ಅಲ್ಲಿ ಆಡುವಲ್ಲಿ ವಿಫಲತೆಯನ್ನು ಕಂಡುಕೊಂಡ್ರು. ಆ ನಿಟ್ಟಿನಲ್ಲಿ ಚುಕ್ಕಿ ಎಸ್ತವಾಗ್ತಾ ಇದೆ. ವಾಸಿಂ ಉತ್ತಮ ಎಸ್ತಗಾರಿಕೆಯನ್ನು ಕಂಡುಕೊಂಡ್ರು. ಮತ್ತೆ ಡೀಪ್ ಲಾಂಗ್ ಆನ್ ವಿಭಾಗದಲ್ಲಿ 1 ಓಟ ತಂಡಕ್ಕೆ. ವಾಸಿಂ ಮತ್ತೆ ಬೌಲಿಂಗ್ ಸಾರಥ್ಯದಲ್ಲಿ ಆರಂಭಿಕರಾಗಿ ಅಂಕಣಕ್ಕಿಳಿದಂತಹ ಶಂಕರ್ ಹಾಗೂ ಮುನೀಂದ್ರರವರ ಮುರಿಯದ ಆರಂಭಿಕ ವಿಕೆಟ್ ಅತ್ಯುತ್ತಮವಾದ ಒಂದು ಪಾರ್ಟ್ನರ್ಶಿಪ್ ಅನ್ನು ಕಂಡುಕೊಳ್ತಾರೆ. ಮತ್ತೆ ಮುನ್ನುಗ್ಗಿ ಆಡಿದ್ರು. ಡ್ಯಾನ್ಸಿಂಗ್ ಡೌನ್ ದ ಟ್ರ್ಯಾಕ್ ನಲ್ಲಿ ಡೀಪ್ ಲಾಂಗ್ ಆಫ್ ನಲ್ಲಿ ಚೆಂಡು ಸಾಕ್ತಾ ಇದೆ. ತಂಡಕ್ಕೆ 1 ಓಟದ ಪೂರೈಕೆ ಮಾತ್ರ ಅನುವು ಮಾಡಿಕೊಡ್ತಾ ಇದ್ದಾರೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ ಚಾಲ್ತಿಯ 2ನೇ ಓವರ್ನಲ್ಲಿ. ಒಂದು ಡಿಫೆನ್ಸ್ ಕೋಲಾರ ಬೌಲಿಂಗ್ ನಲ್ಲಿ ಇರ್ತಕ್ಕಂಥ ತಂಡ, ಆತ ಬ್ಯಾಟಿಂಗ್ ನಲ್ಲಿ ಡಿಫೆಂಡರ್ಸ್ ಇಲ್ಲಿನ ಸ್ಥಳೀಯ ತಂಡ KGF. ಮತ್ತೊಂದು ಫ್ರಂಟ್ ಲೆಗ್ ಅನ್ನ ಕ್ಲಿಯರ್ ಮಾಡಿಕೊಳ್ಳುತ್ತಾ ಅತ್ಯುತ್ತಮ ಮಟ್ಟದ ಹೊಡೆತವನ್ನ ಕಂಡುಕೊಂಡ್ರು. ಮತ್ತೆ 1 ಓಟದ ಪೂರೈಕೆಗೆ ಅನುವು ಮಾಡಿಕೊಡ್ತಾ ಇದೆ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 20, ಯಾವುದೇ ಹುದ್ದರಿಯ ಆಘಾತವಿಲ್ಲದೆ. ಇನ್ ಆಫ್ ಓವರ್ ನಂಬರ್ 2 ಸ್ಕೋರ್ moves on to 24 without losing any wicket. ತಂಡದ ಒಟ್ಟು ಮೊತ್ತ 20. ಬೌಲರ್ ನೇಮ್ ಹೇಮಂತ್, KSPL ಹೇಮಂತ್. ಆ ನಿಟ್ಟಿನಲ್ಲಿ ಮತ್ತೆ ಓ ಮೈ ಗುಡ್ನೆಸ್, ಇಬ್ಬರು ಕ್ಷೇತ್ರರಕ್ಷಕರು ಸರಿಯಾಗಿ ಅಂದಾಜಿಸುವಲ್ಲಿ ಎಡವಿಕೆಯನ್ನ ಕಂಡುಕೊಂಡ್ರು. ಹೇಮಂತ್ ಎಸ್ತಂದ ಚೆಂಡಿಗೆ ಮುಂದಿನ ಪಂದ್ಯದ ಟಾಸ್ಗಾಗಿ ಇಗ್ನೈಟರ್ಸ್ ವರ್ಸಸ್ ಸೂಪರ್ ಸ್ಟಾರ್ಸ್ 2 ತಂಡಗಳ ನಾಯಕರು ಟಾಸ್ಗಾಗಿ ಬನ್ನಿ. ಓ ಕ್ಲೀನ್ ಬೌಲ್ ಸೆಂಟ್ ಬ್ಯಾಕ್ ಟು ದ ಪವೆಲಿಯನ್. ಹೇಮಂತ್ ತಮ್ಮ ಒಂದು ಕರಾರುವಾಗದ ಘಾತಕ ಮಾರಕ ಅತ್ಯುತ್ತಮ ಯಾರ್ಕರ್ ಎಸೆತದ ಮರ್ಮವನ್ನು ಅರಿಯುವಲ್ಲಿ ವಿಫಲತೆಯನ್ನು ಕಂಡುಕೊಂಡ್ರು. ಕ್ಲೀನ್ ಬೌಲ್ ರೂಪದಲ್ಲಿ ಇದೀಗ ಆರಂಭಿಕ ವಿಕೆಟ್. ಮುನೇಂದ್ರ ಬ್ಯಾಕ್ ಟು ದ ಪವೆಲಿಯನ್.
ಹಲೋ ಹಲೋ. ಓಕೆ, ಹೃದಯ ಬಡಿತ ಆರಂಭ ಮತ್ತೆ ಆಕರ್ಷಕ ಒಂದು ಹೊಡೆತವನ್ನ ಸ್ಟ್ರೋಕ್ ಅನ್ನ ಕಂಡುಕೊಂಡ್ರು ಒಬ್ಬ ಕೊಹ್ಲಿ ಅತ್ಯುತ್ತಮ ಆಟಗಾರ. KSPL ನಲ್ಲಿ ಆಡಿದಂತಹ ಪ್ರತಿಭೆಯು ಹೌದು. ಮಿಡಾನ್ ನಲ್ಲಿ ಇರ್ತಕ್ಕಂತಹ ಮಂಜುನಾಥ್ ರವರು ಕೋಲಾರ್ ಅಟ್ಯಾಕರ್ಸ್ ಕರ್ನಾಟಕ ರಾಜ್ಯ ಕಂಡ ಅಗ್ರಮಾನ್ಯ ತಂಡದ ಅಗ್ರಮಾನ್ಯ ಆಟಗಾರನು ಹೌದು. ಈ ಒಂದು ಹಂತದಲ್ಲಿ ಬುಲೆಟ್ ವೇಗದ ಹೊಡೆತ, ಉತ್ತಮದ ಕ್ಷೇತ್ರ ರಕ್ಷಣೆಯನ್ನು ಕಂಡುಕೊಂಡ್ರು. ಒಂಟಿ ಓಟಕ್ಕೆ ಮಾತ್ರ ಅನುವು ಮಾಡಿಕೊಡ್ತಾ ಇದ್ದಾರೆ. ಕೋಲಾರದ ಫ್ರೆಂಡ್ಸ್ ತಂಡ ಬೌಲಿಂಗ್ ನಲ್ಲಿ ಇರ್ತಕ್ಕಂಥ ತಂಡ, ಡಿಫೆಂಡರ್ಸ್ KGF ಬ್ಯಾಟಿಂಗ್ ನಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಪ್ರಸ್ತುತ ಪಂದ್ಯದಲ್ಲಿ. ಮುಂದಿನ ಪಂದ್ಯದ ಟಾಸ್ಗಾಗಿ ಇಗ್ನೈಟರ್ಸ್ ಹಾಗೂ ಸೂಪರ್ ಸ್ಟಾರ್ ಎರಡೂ ತಂಡಗಳ ನಾಯಕರಿಗೆ ಅಂತಿಮ ಕರೆ. ಓ, ಇದೀಗ ವಿಶಿಷ್ಟ ವಿನೂತನ ರಿವರ್ಸ್ ನ ಪ್ರಯತ್ನದಲ್ಲಿದ್ರು. ಆದ ಬೌಲರ್ ಅತ್ಯುತ್ತಮದ ಎಸ್ತಗಾರಿಕೆಯನ್ನು ಕಂಡುಕೊಂಡ್ರು. ಕಟ್ ಬಿಹೈಂಡ್ ಮೂಲಕ ತಂಡಕ್ಕೆ ಕೊಹ್ಲಿ ಬ್ಯಾಕ್ ಟು ದ ಪೆವಿಲಿಯನ್. ಇದೀಗ ಡಿಸಾಸ್ಟರ್ ರೂಪದಲ್ಲಿ ಪ್ರತಿ ಪಂದ್ಯದಲ್ಲೂ ಈ ಒಬ್ಬ ಕೊಹ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದ ಆಟಗಾರ ಇದೀಗ ಪೆವಿಲಿಯನ್ ಆದಿಯಲ್ಲಿ. ಪ್ರಮೋದ್ ಕೊಹ್ಲಿ ಬ್ಯಾಕ್ ಟು ದ ಪೆವಿಲಿಯನ್. ಚಿಕ್ಕು ಹೊಸ ಆಟಗಾರ ಚಿಕ್ಕು. ವಾವ್, ಮತ್ತೊಂದು ಕಾರಾರ್ವಕ್ಕಾದ ಯೋಜನಬದ್ಧ ಘಾತಕ ಮಾರಕ ಶರವೇಗದ ಎಸ್ತಗಾರಿಕೆಯ ಎದುರಾಳಿಯ ಆಟಗಾರರನ್ನ ಪತರಗೊಟ್ಟುವ ನಿಟ್ಟಿನಲ್ಲಿ ಎದುರಾಳಿಯ ಜಂಕಾಬಲವನ್ನೇ ಒಡಗಿಸಬಲ್ಲದ ಎಸ್ತಗಾರಿಕೆಯಲ್ಲಿ ತೋರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾರೆ ಹೇಮಂತ್. ಚಿಕ್ಕೂರವರ ವಿಕೆಟ್ ಸಹ ಪತನವಾಗ್ತಾ ಇದೆ. ಮೂರು ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 26. ಪ್ರಮುಖ 3 ಹುದ್ದರಿಗಳ ಆಘಾತದಲ್ಲಿ ಹೊಸ ಆಟಗಾರ ಕಿರಣ್ ದೇವ್. ಬೌಲಿಂಗ್ ಸಾರಥ್ಯದಲ್ಲಿ ತೌಸೀಫ್. ಚತುರ್ಥ ಓವರ್ನ ಚಾಲ್ತಿಯಲ್ಲಿ ತೌಸೀಫ್. ಆರಂಭಿಕರಾಗಿ ಬಂದ ಶಂಕರ್ ಅತ್ಯುತ್ತಮ ಇನ್ನಿಂಗ್ಸ್ ಅನ್ನ ಕಟ್ಟಿ ಆಡ್ತಾ ಇದ್ದಾರೆ. ಅಂಪೈರ್ ಇಂದ ವೈಡ್ ಎಂಬ ಸೂಚನೆ. ಮತ್ತೆ ವಿಸ್ತರಿತ ಚೆಂಡು ವೈಡ್ ಎಂಬ ಸೂಚನೆ.
ಮಧ್ಯಾಹ್ನದ ಊಟದ ನಂತರ ಅಂಪೈರ್ ಅವರಿಗೆ ಬಹುಶಃ ಜೀರ್ಣಿಸಿಕೊಳ್ಳಬಲ್ಲಂತಹ ಸ್ಟ್ರೆಚಿಂಗ್ ಎಕ್ಸರ್ಸೈಸ್. ಸತತ ವೈಡ್ಗಳು. ಈ ಒಂದು ಹಂತದಲ್ಲಿ ಲೆಗ್ ಸೈಡ್ ದಿಸೆಯಲ್ಲಿ ಬಿರುಸಿನ ಹೊಡೆತ, ಒಂಟಿ ಓಟದ ಪೂರೈಕೆ, ಎರಡನೇ ಓಟಕ್ಕೆ ಪ್ರಯತ್ನ, ಪೂರೈಕೆಯೂ ಸಹ ತಂಡದ ಒಟ್ಟು ಮೊತ್ತ 30 ಓಟಗಳು. ಓಕೆ, ಸ್ಲಾಟ್ ನಲ್ಲಿದ್ದಂತ ಚೆಂಡು ಸರಿಯಾದ ಹೊಡೆತ ಬರಲಿಲ್ಲ. ಮಂಜುನಾಥ್ ರವರು ಸುರಕ್ಷಿತ ಬೊಗಸೆಯಲ್ಲಿ ತೆಗೆದುಕೊಂಡ್ರು. ಕರ್ನಾಟಕ ರಾಜ್ಯ ಕಂಡ ಅಗ್ರಮಾನ್ಯ ತಂಡ ಕೋಲಾರ ಅಟ್ಯಾಕರ್ಸ್ ನ ಸುಪ್ರಸಿದ್ಧ ಸಿಡಿಲಬ್ಬರದ ಆಟಗಾರ ಮಂಜುನಾಥ್ ರವರ ಸುರಕ್ಷಿತ ಬೊಗಸೆಯಲ್ಲಿ ಸಾಕಷ್ಟು ಹಿರಿಯ ಅನುಭವಿ ಆಟಗಾರ ಅತ್ಯುತ್ತಮವಾದ ಒಂದು ರನ್ನಿಂಗ್ ಕ್ಯಾಚ್ ಅನ್ನ ವೆಲ್ ಜಡ್ಜ್ ಕಾಟ್ ಅನ್ನು ತೆಗೆದುಕೊಂಡ್ರು. ಇಗ್ನೈಟರ್ಸ್ ಕ್ಯಾಪ್ಟನ್ ಅರವಿಂದ್ ದಯವಿಟ್ಟು ತಾಸ್ಗಾಗೆ ಬರಬೇಕು. ಬಾಬು ಲೆವೆನ್ಸ್ ನೆಕ್ಸ್ಟ್ ಸೂಪರ್ ಸ್ಟಾರ್ಸ್ ತಂಡದವರು ಶಂಕರ್ ಲಾಸ್ಟ್ ಕಾಲ್, ಇಲ್ಲಾಂದ್ರೆ ನೆಕ್ಸ್ಟ್ ಓವರ್ ಕಡಿಮೆ ಆಗತ್ತೆ. ಪ್ರಕಾಶ್ ಗೇಲ್ ಇವರು ಬಂದ್ಬಿಟ್ಟು ಕ್ರಿಸ್ ಗೇಲ್ ಅವರ ಜನರೇಷನ್ ಇಂದ ಬಂದಿದ್ದಾರೆ. ಪ್ರಕಾಶ್ ಗೇಲ್ ಸ್ಟ್ರೈಕ್ ನಲ್ಲಿರ್ತಕ್ಕಂಥ ಆಟಗಾರ ಉತ್ತಮವಾದ ಹೊಡೆತವನ್ನ ಕಂಡುಕೊಂಡ್ರು. ಒಂದು ಓಟವನ್ನ ಪೂರೈಸಿದ್ರು. ಎರಡನೇ ಓಟಕ್ಕೆ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಏಕಮಾತ್ರ ಊಟ ಲಭಿಸ್ತಾ ಇದೆ. ಸ್ಲಾಟ್ ನಲ್ಲಿ ಇದ್ದಂತ ಚೆಂಡಿಗೆ ಅತ್ಯುತ್ತಮ ಮಟ್ಟದಲ್ಲಿ ಏರಿಯಲ್ ರೂಟ್ ಅನ್ನ ಕಂಡುಕೊಂಡ್ರು. ಓ ಮೈ ಗುಡ್ನೆಸ್, ಕೈ ಜಾರಿ ಹೋಗ್ತಾ ಇದೆ. ಉತ್ತಮವಾದ ಒಂದು ಪ್ರಯತ್ನದಲ್ಲಿ ಕೊನೆಯ ಹಂತದಲ್ಲಿ ಎಡವಿಕೆಯನ್ನ ಕಂಡುಕೊಂಡ್ರು. ಕೆಲವೊಮ್ಮೆ ಕೈ ಜಾರಿ ಹೋಗ್ತದೆ. ಆ ನಿಟ್ಟಿನಲ್ಲಿ ಇದೊಂದಿಗೆ ವಿಕೆಟ್ ಪತನವಾಗ್ತಾ ಇದೆ. ಲೆಫ್ಟಿ ಆಟಗಾರ ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ರು. ಪ್ರಕಾಶ್ ಗಾಯಲ್ ಬ್ಯಾಕ್ ಟು ದ ಪೆವಿಲಿಯನ್. ಓವರ್ ಓಕೆ ಓಕೆ, ಅಲ್ಲಿ ಸರ್ ಪ್ರಾಕ್ಟೀಸ್ ಮಾಡ್ತಿರಲ್ಲ, ಸ್ವಲ್ಪ ಮುಂದಕ್ಕೆ ಬನ್ನಿ, ಈ ಕಡೆ ಬನ್ನಿ. ಅಲ್ಲಿ ಕ್ಯಾಮ್ರಾ ಇದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಕಾಸ್ಟ್ಲಿ ಇದೆ ಅದು ಕ್ಯಾಮ್ರಾಗಳು, ಪ್ಲೀಸ್. ಹೊಸ ಆಟಗಾರ ಶಕ್ತಿ ತಂಡದ ಒಟ್ಟು ಮೊತ್ತ 32. 5 ವಿಕೆಟ್ ಪತನವಾಗ್ತಾ ಇದೆ. ಫೈಜಾನ್ ರವರು ಅಂತಿಮ ಓವರ್ನಲ್ಲಿ ಒಂಟಿ ಊಟ ಪೂರೈಕೆ, ಎರಡನೇ ಓಟಕ್ಕೆ ಪ್ರಯತ್ನ, ರನ್ಔಟ್ ಆಗುವ ಸಾಧ್ಯತೆ ಇದೆ. ಕಾದು ನೋಡೋಣ. ಇಲ್ಲ, 2 ಓಟಗಳು ಸಹ ಸುಲಭದಾಯಕವಾಗಿ ಕಂಡುಕೊಳ್ತಾ ಇದೆ.
ತಂಡದ ಮೊತ್ತ 34. ಓಕೆ, ಆಕರ್ಷಕವಾದ ಹೊಡೆತವನ್ನು ಕಂಡುಕೊಂಡ್ರು ಡೀಪ್ ಲಾಂಗ್ ಆಫ್ ವಿಭಾಗದಲ್ಲಿ. ಮತ್ತೆ ನಂಬಲ ಸಾಧ್ಯ ರೀತಿಯಲ್ಲಿ ರನ್ಔಟ್ ಮಾಡುವ ಒಂದು ಅವಕಾಶವಿತ್ತು. ಮತ್ತೆ ಅವಳಿ ಊಟದ ಪೂರೈಕೆಯೂ ಸಹ. Score moves on to 36. Last over is in progress. ಅಂತಿಮ ಓವರ್ನ ಪ್ರಗತಿಯಲ್ಲಿ ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ನಿಧಾನಗತಿಯಲ್ಲಿ ತೇಲಿ ಬಿಟ್ಟ ಅಂಪೈರ್ ಇಂದ ವೈಡ್ ಎಂಬ ಸೂಚನೆ ಬರ್ತಾ ಇದೆ. ಅಂಪೈರ್ ತೀರ್ಮಾನವೇ ಅಂತಿಮವಾಗಿರ್ತದೆ. ದಯವಿಟ್ಟು ಅಂಪೈರ್ ಮೇಲೆ ಒತ್ತಡ ಹೇರಬೇಡಿ. ಕ್ರೀಡಾ ಸ್ಫೂರ್ತಿಯೊಂದಿಗೆ ಸಹಕರಿಸಿ. ಮತ್ತೆ ಬಿರುಸಿನ ಹೊಡೆತವನ್ನ ಕಂಡುಕೊಂಡ್ರು. ಈ ಒಂದು ಹಂತದಲ್ಲಿ ಒಂಟಿ ಓಟ. ತಂಡದ ಒಟ್ಟು ಮೊತ್ತ 38. ವಾವ್, ಅತ್ಯುತ್ತಮ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ರೋಗಿ ಬಯಸಿದ್ದು ಹಾಲುವನ್ನ ವೈದ್ಯರು ಹೇಳಿದ್ದು ನಿರ್ದೇಶನ ಮಾಡಿದ್ದು ಹಾಲುವನ್ನ ಅನ್ನೋ ನಿಟ್ಟಿನಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಹೊಡೆತ. ಮತ್ತೆ ಅವಳಿ ಊಟವಾಗ್ತದೆ. ಬಿರುಸಿನ ಹೊಡೆತಕ್ಕೆ ಮನ ಮಾಡಿದಂತ ಆಟಗಾರ ಮತ್ತೆ ಸರಿಯಾದ ಒಂದು ಲೈನ್ ಆಫ್ ದ ಬಾಲ್ ನಲ್ಲಿ ಆಡುವಲ್ಲಿ ವಿಫಲತೆಯನ್ನು ಕಂಡುಕೊಂಡ್ರು. ಓಕೆ, ಉತ್ತಮವಾದ ಒಂದು ಬ್ಯಾಟಿಂಗ್ ಮುಖ್ಯವಾಗಿ. ಮತ್ತೆ ತಂಡದ ಒಟ್ಟು ಮೊತ್ತ 42 ಓಟಗಳು, 43ರ ಟಾರ್ಗೆಟ್ ಅನ್ನ ಕಂಡುಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಅತ್ಯುತ್ತಮ ಎಸೆಗಾರಿಕೆಯನ್ನು ಕಂಡುಕೊಂಡ ತಂಡ ಮಧ್ಯಮ ಸರದಿಯಲ್ಲಿ ಸ್ವಲ್ಪ ಮಟ್ಟಿಗೆ ಊಟಗಳನ್ನ ಬಿಟ್ಟು ಕೊಡ್ತಾ ಇದೆ. 43ರ ಟಾರ್ಗೆಟ್ ಅನ್ನ ಕಂಡುಕೊಳ್ತಿರ್ತಕ್ಕಂಥ ತಂಡ ಫ್ರೆಂಡ್ಸ್ ಕೋಲಾರ ಬಾಲಿಷ್ಠ ಬ್ಯಾಟಿಂಗ್ ಪಡೆಯನ್ನು ಹೊಂದಿರತಕ್ಕಂಥ ತಂಡ. ಒಬ್ಬರಿಗಿಂತ ಮತ್ತೊಬ್ಬರು ಬ್ಯಾಟಿಂಗ್ ನಲ್ಲಿ ಪ್ರಚಂಡ ಫಾರ್ಮ್ ನಲ್ಲಿ ಇರ್ತಕ್ಕಂಥ ಆಟಗಾರರು. ಎಸೆತಗಳ ಈ ಒಂದು 5 ಓವರ್ಗಳ ದಾಂಡು ಚೆಂಡಿನ ಪರಿಮಿತಿ ಓವರ್ಗಳ ಈ ಒಂದು ಸಮರದಲ್ಲಿ ಸರಿಯಾಗಿ 43 ಓಟಗಳನ್ನ 30 ಎಸೆಗಳ ಮುಂದೆ ಕಲೆ ಹಾಕಬೇಕು. ಅಂಪೈರ್ಸ್ ಬೇಗ ನಿಲ್ಲಿಸ್ಬೇಕು, ಟೈಮ್ ಇಲ್ಲ. ರಾಮ್ ಅವರೇ ಸ್ವಲ್ಪ ನಿಲ್ಲಿಸಿ, ಬೇಗ ಟೈಮ್ ಐತಿ. ಇನ್ನೂ 6 ಮ್ಯಾಚ್ ಪೆಂಡಿಂಗ್ ಇದೆ.
ಆರಂಭಿಕ ಬ್ಯಾಟ್ಸ್ಮನ್ಗಳು ಬನ್ನಿ ಬೇಗ, ನಮಗೆ ಇನ್ನೂ ಸಾಕಷ್ಟು ಪಂದ್ಯಾವಳಿ ನಡೆಸಬೇಕು. ರೆಡಿ ರೆಡಿ, ಟೈಮ್ ಆಯ್ತು. ಬ್ಯಾಟ್ಸ್ಮನ್ಸ್ ಬಂದಿದ್ದಾರೆ, ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂಪೈರ್ಸ್. ಬೇಗ ಬೇಗ ಮೂವ್ ಮಾಡಬೇಕು, ಇನ್ನೂ 6 ಮ್ಯಾಚ್ ಪೆಂಡಿಂಗ್ ಇದೆ ಇವತ್ತದು. ಆರಂಭಿಕ ಸರದಿಯ ಬ್ಯಾಟ್ಸ್ಮನ್ಗಳಾಗಿ ಒಂದೆಡೆ ವಾಸಿಂ, ಮತ್ತೊಂದೆಡೆ ಮಾಲೂರಿನ ಚಂದ್ರು. ಮಾಲೂರಿನ ಚಂದ್ರುಗೆ ಈ ಭಾಗದಲ್ಲಿ ಸಾಕಷ್ಟು ಅಭಿಮಾನಿ ಬಳಗ ಇದೆ. ರಿವರ್ಸ್ ಚಂದ್ರರವರೇ, ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ನೀವೇನಾದರೂ ರಿವರ್ಸ್ ಸ್ವಿಪ್ ನಲ್ಲಿ ಸಿಕ್ಸರ್ ಬೌಂಡರಿ ಹೊಡೆದ್ರೆ ನಮ್ಮ ಮಾರಿಯವರ ಮುಖೇನವಾಗಿ 1,000 ರೂಪಾಯಿ ನಗದಿರ್ತದೆ. ಚಂದ್ರರವರೇ ಕೇಳಿಸ್ಕೊಂಡ್ರಾ? ಮಾಲೂರಿನ ಚಂದ್ರವರೇ, 1,000 ರೂಪಾಯಿ ಅಮೌಂಟ್ ಇದೆ ಆಯ್ತಾ? ಓಕೆ. ವಿಧ್ವಂಸಕಾರಿ ವಿಸ್ಫೋಟಕ ಹೊಡೆತಗಳ ಸರದಾರ ಕೆಲವೊಮ್ಮೆ ಕಿಸೆಯಲ್ಲಿ ಕಾಸಿರ್ತದೆ, ಅದನ್ನ ಕೊಡ್ಬೇಕೋ ಬಿಡ್ಬೇಕು ಅನ್ನೋದ ಲೆಕ್ಕಾಚಾರದಲ್ಲಿ ಕೆಲವರು ಈ ರೀತಿ ಆಫರ್ ಕೊಡ್ತಾರ ಅನ್ಸ್ಕೊಳ್ತಲ್ವಾ. ಇರ್ಲಿ, ಆ ನಿಟ್ಟಿನಲ್ಲಿ ಒಂದು ರಿವರ್ಸ್ ನಲ್ಲಿ ತಾವೇನಾದರೂ ಸಿಕ್ಸರ್ ಬೌಂಡ್ರಿ ಹೊಡೆದ್ರೆ ನಿಮಗೆ 1,000 ರೂಪಾಯಿ ಮೊತ್ತ ಇದೆ, ಗಮನಿಸಿ ಆಡಿ. ಓಕೆ, ಪಕ್ಕಾ ಕ್ಯಾಶ್, ಇಲ್ಲದಿದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್. ಓಕೆ ಓಕೆ, ರೆಡಿ, ಸ್ಟಾರ್ಟ್ ಮಾಡೋಣ. ಆರಂಭಿಕ ಸರದಿಯ ಬೌಲರ್ ಆಗಿ ಶಕ್ತಿ, ಯುವ ವೇಗದ, ಬಹುಶಃ ಈ ಒಂದು ಪಂದ್ಯಾವಳಿಯಲ್ಲಿ ಬೌಲಿಂಗ್ ನಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ ತಂಡ. ಆರಂಭಿಕ ಸರದಿಯ ಬೌಲರ್ ಆಗಿ ಶಕ್ತಿಯವರನ್ನ ತಂಡ ಪರಿಚಯಿಸ್ತಾ ಇದೆ ಸಾಕಷ್ಟು ಲೆಕ್ಕಾಚಾರದೊಂದಿಗೆ. ಎದುರಾಳಿಯ ದೈತ್ಯಾಟಗಾರ, ವಿಧ್ವಂಸಕಾರಿ ವಿಸ್ಫೋಟಕ ಹೊಡೆತಗಳ ಸರದಾರ ಚಂದ್ರರವರನ್ನ ಎದುರಿಸಿ ಎಲ್ಲ ಚುಕ್ಕಿ ಎಸೆದ ಉತ್ತಮವಾದ ಎಸೆಗಾರಿಕೆಯೂ ಸಹ. ರಿವರ್ಸ್ ಸ್ವಿಪ್ ನಲ್ಲಿ ಸಿಕ್ಸರ್ ಬೌಂಡರಿ ಹೊಡೆದ್ರೆ 1,000 ರೂಪಾಯಿ ನಗದು ಮೊತ್ತ ಇರ್ತದೆ ಶ್ರೀಯುತ ಮಾರಿಯವರಿಂದ. ಓ, ಫ್ರಂಟ್ ಲೆಗ್ ಕ್ಲಿಯರ್ ಮಾಡಿಕೊಳ್ಳುತ್ತಾ ಅತ್ಯುತ್ತಮ ಮಟ್ಟದ ಒಂದು ಹೊಡೆತ. ಡೀಪ್ ಲಾಂಗ್ ಆನ್, ಡೀಪ್ ಭಾಗದಲ್ಲಿ ಇದೀಗ ಸಿಕ್ಸರ್. ಇದೇ ಹೊಡೆತದ ಫ್ಲಾಶ್ ಬ್ಯಾಕ್ ಹೈಲೈಟ್ಸ್ ರೂಪದಲ್ಲಿ ತಾವು ರಿವರ್ಸ್ ಸ್ವಿಪ್ ನಲ್ಲಿ ಸಿಕ್ಸರ್ ಹೊಡೆದ್ರೆ 2,000 ರೂಪಾಯಿ ಘೋಷಣೆ ಆಗ್ತಾ ಇದೆ. ಬಿರುಸಿನ ಹೊಡೆತ, ಮತ್ತೆ ಊಟಗಳು ಬರ್ತಾ ಇಲ್ಲ. ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು, ಆದರೆ ಓಟುಗಳು ಲಭಿಸ್ತಾ ಇಲ್ಲ. ಶಕ್ತಿ ಒಬ್ಬ ಯುವ ಬಿಸಿ ರಕ್ತದ ಪ್ರತಿಭಾನ್ವಿತ ಆಟಗಾರ, ನಿಜವಾಗಿಯೂ ಒಬ್ಬ ಶ್ಲಾಘನೀಯ, ಅಭಿನಂದನೀಯ, ಪ್ರಶಂಸನೆಯನ್ನ ಪಡಬಲ್ಲಂತ ಆಟಗಾರನೇ ಹೌದು. ಒಬ್ಬ ಚಾಂಪಿಯನ್ ಆಟಗಾರನ ವಿರುದ್ಧವಾಗಿ ಅತ್ಯುತ್ತಮ ಮಟ್ಟದ ಒಂದು ಲೈನ್ ಅಂಡ್ ಲೆಂತ್ ನಲ್ಲಿ ತಮ್ಮ ಒಂದು ನಿಖರತೆ, ಪ್ರಖರತೆಯೊಂದಿಗೆ ಕರಾರುವಕ್ಕದ ಶರ್ರ ವೇಗದ ದಾಳಿಗಾರಿಕೆಯಲ್ಲಿ
ಉತ್ತಮದ ಒಂದು ಬೌಲಿಂಗ್ ನಲ್ಲಿ ಗಾಳಿಯಲ್ಲಿ ತೇಲ್ತಾರೆ. ಉತ್ತಮದ ಒಂದು ಸ್ಟೈಲಿಶ್ ಬೌಲರ್ ಆಗಿ ಹೊರಹೊಮ್ತಾ ಇದ್ದಾರೆ ಒಂದು ಪಂದ್ಯಾವಳಿಯಲ್ಲಿ ಶಕ್ತಿ. ರಿವರ್ಸ್ ನಲ್ಲಿ ಸಿಕ್ಸರ್ ಹೊಡೆದ್ರೆ ಆರಂಭಿಕ ಹಂತದಲ್ಲಿ 1,000, ಅದಾದ ಬಳಿಕ 2,000, ಇದೀಗ 3,000 ಮೊತ್ತದ ಒಂದು ನಗದನ್ನ ನಿಮಗೆ ಆಫರ್ ಬಂಪರ್ ಆಗಿ ನೀಡ್ತಾ ಇದ್ದಾರೆ. ಅದೇ ಐಯಲೇದು ವೀಲಿಚ್ಚೇಲೇದು ಅನ್ನೋ ತರದಲ್ಲಿ ಅಲ್ವಾ ಇರ್ಲಿ. ಆ ನಿಟ್ಟಿನಲ್ಲಿ ಇದು ಪಂದ್ಯ ಮತ್ತೆ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ನಿಜವಾಗಿಯೂ ಉತ್ತಮದ ಒಂದು ಎಸೆತಗಾರಿಕೆಯಲ್ಲಿ 7 ಊಟಗಳನ್ನು ನೀಡಿದ್ರು. ಒಂದು ಸಿಕ್ಸರ್ ಅನ್ನ ಕೊಟ್ಟರ ನಂತರ ಸತತವಾಗಿ ತಮ್ಮ ಅತ್ಯುತ್ತಮ ಬತ್ತಳಿಕೆಯಲ್ಲಿನ ಬ್ರಹ್ಮಾಸ್ತ್ರಗಳನ್ನ ಒಂದೊಂದಾಗಿ ಪ್ರಯೋಗಿಸಿದ್ರು. ಎದುರಾಳಿಯ ಆಟಗಾರನ ಓಟವನ್ನ ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಮುಖ್ಯವಾಗಿ ಕಡಿವಾಣ, ಲಗಾಮು, ಮೂಗುದಾರ ನಿಯಂತ್ರಣವನ್ನ ಸಾಧಿಸಿದ ಬೌಲರ್, ಶ್ಲಾಘನೀಯ ಬೌಲರ್ ಈ ಶಕ್ತಿ. ಆ ನಿಟ್ಟಿನಲ್ಲಿ ತಂಡ 2ನೇ ಓವರ್ಗಾಗಿ ಪ್ರಕಾಶ್ ಗೇಲ್ ಈ ಭಾಗದಲ್ಲಿ ಸಾಕಷ್ಟು ಅಭಿಮಾನಿ ಬಳಗವನ್ನ ಹೊಂದಿರತಕ್ಕಂಥವ್ರು. ಇವರು ಬ್ಯಾಟಿಂಗ್ ಬಂದಾಗ ಇದೀಗ ಮತ್ತೆ ಶಾರ್ಟ್ ಆಗಿ ಬಿದ್ದ ಎಸೆತ. ಚೀಕೂರವರು ಅದರ ಜೊತೆಯಲ್ಲೇ ಹೋದರೂ ಸಹ ಇದು 6 ಊಟಗಳು. ಆರಂಭಿಕ ಓವರ್ನಲ್ಲಿ 7 ಓಟಗಳು ಬಂದಿತ್ತು. ಇದೀಗ ಒಂದು ಸಿಕ್ಸರ್ನೊಂದಿಗೆ ತಂಡದ ಒಟ್ಟು ಮೊತ್ತ 13. ಅಂದು ಸರಿಯಾಗಿ 2012-13 ಸಾಲಿನಲ್ಲಿ ಈ ಭಾಗದಲ್ಲಿ ಈ KGF ನ ಮುನ್ಸಿಪಲ್ ಗ್ರೌಂಡ್ ಇದೆಯಲ್ಲ, ಅಲ್ಲಿ ಒಂದು ಲೆದರ್ ಬಾಲ್ ಅಂತಾರಾಜ್ಯ ಮಟ್ಟದ ಒಂದು ಪಂದ್ಯಾವಳಿ ಸಾಗಿ ಬಂದಿತ್ತು. ಆಕರ್ಷಕ ಹೊಡೆತ ತಂಡಕ್ಕೆ ಒಂಟಿ ಊಟವನ್ನ ಕಂಡುಕೊಳ್ತಾ ಇದೆ. ಅಂತಿಮ ಫೈನಲ್ ಕದನದಲ್ಲಿ KGF ವರ್ಸಸ್ ಮಾಲೂರಿನ ಜೋಶ್ ತಂಡದ ವಿರುದ್ಧವಾಗಿ ಆ ಒಂದು ಪಂದ್ಯಾವಳಿಯನ್ನ ನಡೆಸಿಕೊಟ್ಟಿದ್ರು. ಆ ಪಂದ್ಯದಲ್ಲಿ ಚಾಂಪಿಯನ್ ಆಗಿ ಮಾಲೂರಿನ ತಂಡ, ಜೋಶ್ ತಂಡ ಜಯಿಸಿತು ಸಹ. ಹಾಗೆ ಅಂದು ಈ ಭಾಗದ BGML ಈ ಭಾರತ್ ಗೋಲ್ಡ್ ಮೈನಿಂಗ್ ಲಿಮಿಟೆಡ್ ನ ಅಂದಿನ ಅಧ್ಯಕ್ಷರಾಗಿದ್ದಂತಹ ಶ್ರೀಯುತ ಶಂಕರ್ ಸರ್ ಅವರ ಅಮೃತಾಸದಲ್ಲಿ ಆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ರು. ಹಾಗೆ ತಟ್ಟಿಮುಟ್ಟಿ ಒಂಟಿ ಓಟವನ್ನು ಪೂರೈಸಿದ್ರು. ಅಂದು ಕರ್ನಾಟಕ ರಾಜ್ಯ ಕಂಡ ಅದ್ಭುತ ಆಟಗಾರ, ರಣಜಿ ಆಟಗಾರ ಅನಿಸಿಕೊಂಡಂತಹ ಆ ಲೆದರ್ ಬಾಲ್ ಕ್ರಿಕೆಟ್ ನಲ್ಲಿ ಗೌತಮ್ ರವರು ಪ್ರತಿನಿಧಿಸಿದಂತಹ ಆಟಗಾರರ ಒಳಗೊಂಡಿದ್ದಂತಹ ತಂಡದ ವಿರುದ್ಧವಾಗಿ ಮಾಲೂರಿನ ಲೋಕಿ ಅವರು ಒಂದು ಪಂದ್ಯದಲ್ಲಿ ಸತತ 4 ಸಿಕ್ಸರ್ಗಳನ್ನ ಸಿಡಿಸಿದ್ರು. ಆದರೆ ಇವತ್ತು ಆಡ್ತಿರ್ತಕ್ಕಂಥ ಈ ಆಟಗಾರ ಚಂದ್ರು ಅಂತಿಮ 2 ಬಾಕಿ ಉಳಿತದೆ. ಮತ್ತೆ ಬಿರುಸಿನ ಹೊಡೆತ, ಮತ್ತೆ ಈ ಒಬ್ಬ ಆಟಗಾರನ ಹೊಡೆತಗಳು ಮೈದಾನದ ಹೊರಗಡೆ ಲೀಲಾಜಾಲವಾಗಿ ಟ್ರಾವೆಲ್ ಆಗ್ತಾ ಇದೆ. 19ರ ಮುಂದೆ 22ರ ಗುರಿ. ಈ ಒಬ್ಬ ತೂಕದ ಆಟಗಾರನ ತೂಕದ ಹೊಡೆತಗಳು ಸತತವಾಗಿ ಡೀಪ್ ಲಾಂಗ್ ಆನ್, ಕೌ ಕಾರ್ನರ್, ಡೀಪ್ ಮಿಡ್ ವಿಕೆಟ್ ಈ ಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಬಿರುಸಿನ ಹೊಡೆತ, ಮಧ್ಯಾಹ್ನದ ಭರಪೂರ ಭೋಜನದ ನಂತರದ ಹೊಡೆತದಲ್ಲಿ ಇದೀಗ ತಾಕತ್ತು ಕಸುವು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಔಟ್ ಎಂಬ ತೀರ್ಪು ಬರ್ತಾ ಇದೆ. ಇದೀಗ
ಆಲ್ರೆಡಿ ಹ್ಯಾಸ್ ಡನ್ ದ ಡ್ಯಾಮೇಜ್ ಬಿಫೋರ್ ಈಸ್ ಡಿಪಾರ್ಟಿಂಗ್ ಅನ್ನುವ ನಿಟ್ಟಿನಲ್ಲಿ ಬಿಫೋರ್ ಈಸ್ ಲೀವಿಂಗ್ ದ ಗ್ರೌಂಡ್ he has done the damage for the opponent team ಅನ್ನುವ ನಿಟ್ಟಿನಲ್ಲಿ ಇವರ ಒಂದು ಬೋರ್ಗರ್ಧದ ಅಬ್ಬರದ ಆಟದಲ್ಲಿ ಅತ್ಯುತ್ತಮವಾದ ಬ್ಯಾಟಿಂಗ್ ಅನ್ನು ಕಂಡುಕೊಂಡು ಇದೀಗ ಪೆವಿಲಿಯನ್ ಅಲ್ಲಿ ತಂಡದ ಒಟ್ಟು ಮೊತ್ತ 21. ಮಾಲೂರು ಚಂದ್ರರವರ ವೈಯಕ್ತಿಕ ಖಾತೆಯಲ್ಲಿ 20 ಓಟಗಳು ಮ್ಯಾರಥಾನ್ ಇನ್ನಿಂಗ್ಸ್ ನಲ್ಲಿ ಸಿಡಿಲ ಬರದ ಹೊಡೆತಗಳನ್ನು ಕಂಡುಕೊಂಡ್ರು ಸಹ. ಹದಿನೆಂಟರ ಮುಂದೆ 22ರ ಅವಶ್ಯಕತೆ. ಈ ಒಂದು ಓವರ್ ಸಾಕಷ್ಟು ಕಟ್ಟುನಿಟ್ಟಿನ ಕರಾರುವಕ್ಕಾಗಿ ಎಸ್ತಗಾರಿಕೆಯನ್ನು ಕಂಡುಕೊಂಡಿದ್ದೆ. ಆದಲ್ಲಿ ಓ ಮೈ ಗುಡ್ನೆಸ್, ಕುಳಿತುಕೊಂಡು ಅತ್ಯುತ್ತಮ ಮಟ್ಟದ ಒಂದು ರಿವರ್ಸ್ ಶಾಟ್ ಅನ್ನ ಕಂಡುಕೊಂಡ್ರು ವಾಸಿಂ. ಹದಿನೇಳು ಎಸೆತಗಳ ಮುಂದೆ 18 ಓಟಗಳ ಅವಶ್ಯಕತೆ. ವಾಸಿಂ ಕುಳಿತುಕೊಂಡು ಅತ್ಯುತ್ತಮ ಮಟ್ಟದ ಒಂದು ರಿವರ್ಸ್ ಶಾಟ್ ನಲ್ಲಿ ನಂಬಲ ಸಾಧ್ಯತೆಯಲ್ಲಿ ಡೀಪ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಶೌರ್ಯ ವೇಗದ ಬೌಂಡರಿನ ಕಂಡುಕೊಂಡ್ರು ಸಹ 17ರ ಮುಂದೆ 18 ಓಟಗಳ ಅವಶ್ಯಕತೆ. ಚೀಕುರವರ ತಂದ ಚೆಂಡು ಮತ್ತೊಂದು ಭರ್ಜರಿಯಾದ ಹೊಡೆತ, ಇದು ಕ್ಯಾಚ್ ಆಗುವ ಸಾಧ್ಯತೆ. ಹೌದು, ಸುರಕ್ಷಿತ ಬೊಗಸೆಯನ್ನ ಕಂಡುಕೊಳ್ತಾ ಇದೆ. ಇದರೊಂದಿಗೆ ತಂಡಕ್ಕೆ ಮತ್ತೊಂದು ಆಘಾತ. ಸರಿಯಾದ ಪವರ್ ಪ್ಯಾಕ್ ಪಂಚ್ ಆಗ್ತಾ ಇಲ್ಲ ವಾಸಿಂ ರವರ ಈ ಒಂದು ಹೊಡೆತ. ಆ ನಿಟ್ಟಿನಲ್ಲಿ ಮತ್ತೊಂದು ವಿಕೆಟ್ ಇದೀಗ ಧರೆಗುರುಳುತ್ತಾ ಇದೆ. ಅಲ್ಲಿ ಬ್ಯಾಟ್ಸ್ಮನ್ ಬೇಗ ಬನ್ನಿ ಸರ್. ಓಕೆ ಓಕೆ. ಮಾಲೂರು ಚಂದ್ರರವರೇ, ನೀವು ನಮ್ಮ ವೀಕ್ಷಕವನ್ನೇ ಕೊಠಡಿಯತ್ತ ಬರಬೇಕು. ನಿಮ್ಮ ಒಬ್ಬರು ಕಟ್ಟ ಅಭಿಮಾನಿ ಇದ್ದಾರೆ, ಅವರು ನಿಮಗೆ ಒಂದು ಗಿಫ್ಟ್ ಕೊಡ್ತಾ ಇದ್ದಾರೆ. ದಯವಿಟ್ಟು ಬನ್ನಿ ನಿಮ್ಮ ಅಭಿಮಾನಿಯಾಗಿ. ನೀವು ಯಾವ ಜಾಗದಲ್ಲಿ ಹೊಡಿತಾರೆ ಅನ್ನೋದು ಅವ್ರಿಗೆ ಕರಗತ ಗೊತ್ತಿದೆ. ಹಾಗಾಗಿ ಅವರು ಬಹುಶಃ ರಿವರ್ಸ್ ಹಿಪ್ಪಲ್ಲಿ ಹೊಡೆದ್ರೆ 4-6ಗೆ 1,000, 2,000, 3,000 ಆಫರ್ ಕೊಟ್ಟಿದ್ರು ಅಲ್ವಾ ಚಂದ್ರ ಅವರೇ? ಕರೆಕ್ಟ್ ತಾನೆ? ಕಿಸೆಯಲ್ಲಿ ದುಡ್ಡು ಕೊಡೋ ಮನಸ್ಸಿರ್ಲಿಲ್ಲ ಅಂತೀರಾ? ಓಕೆ. ಶಿವು ಜಾನ್ ಈ ಹಿಂದೆ ಕೊನೆಯ ಓವರ್ನಲ್ಲಿ 10 ಓಟಗಳ ಬೇಕಿದ್ದಾಗ ಒಂದು ಸಿಕ್ಸರ್, ಒಂದು ಬೌಂಡರಿಯೊಂದಿಗೆ ತಂಡಕ್ಕೆ ಗೆಲುವಿನ ಪತಾಕೆ ಹಾರಿಸಿದ ಆಟಗಾರ ಚಿಕ್ಕು. ಓ, ಚೀಕೂರವರಿಗೆ ನಿಜವಾಗಿ ಒಂದು ಪಂದ್ಯಾವಳಿಯಲ್ಲಿ ಬೆಸ್ಟ್ ಫೀಲ್ಡರ್, ಬೆಸ್ಟ್ ಕ್ಯಾಚರ್ ಅವಾರ್ಡ್ ಇದ್ರೆ ಅದಕ್ಕೆ ಇವರು ತಾನೊಬ್ಬ ಸ್ಟ್ರಾಂಗ್ ಕಂಟೆಂಡರ್ ಅನ್ನುವ ನಿಟ್ಟಿನಲ್ಲಿ ನಂಬಲ ಸಾಧ್ಯ ರೀತಿಯಲ್ಲಿ ಕ್ಯಾಚಿಂಗ್ ಅನ್ನ ಕಂಡುಕೊಂಡ್ರು. ಬೌಲಿಂಗ್ ಮಾಡಿ ಈ ರೀತಿಯ ಕ್ಯಾಚ್ ಅನ್ನು ಹಿಡಿಯುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ಅದನ್ನ ಸಂಪೂರ್ಣವಾಗಿ ತಮ್ಮ ಏಕಾಗ್ರತೆಯಲ್ಲಿ, ತಮ್ಮ ಬಕಪಕ್ಷೀಯ ತಲ್ಲೀನತೆಯಲ್ಲಿ ಪೂರೈಸಿದ್ರು ಸಹ. ಇದೀಗ ಹೊಸ ಆಟಗಾರ ರಾಮಾಂಜಿ ಈ ಹಿಂದಿನ ಪಂದ್ಯದಲ್ಲಿ ಆರಂಭಿಕರಾಗಿ ಬಂದಿದ್ರು. ಸಾಕಷ್ಟು ಬದಲಾವಣೆಯನ್ನು ಕಂಡುಕೊಳ್ತು ಬ್ಯಾಟಿಂಗ್ ತಂಡದಲ್ಲಿ.
ಇದೀಗ ರಾಮಂಜಿ ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡು ಮೊದಲೇ ನೋ ಬಾಲ್ ಆಗ್ತಾ ಇದೆ. ಆದಾದ ಬಳಿಕ ಓಕೆ ಬೌಂಡರಿ. 4 ಓಟಗಳು, 4+1+ ಫ್ರೀ ಹಿಟ್. ಈ ರೀತಿಯಾಗಿ ಬಳುವಳಿಯ ಮೇಲೆ ಬಳುವಳಿ. 15ರ ಮುಂದೆ 13ರ ಅವಶ್ಯಕತೆ. ಉತ್ತಮವಾದ ಎಸೆಗಾರಿಕೆ ಚಿಕ್ಕೂರ್ ಅವರಿಂದ. ಉತ್ತಮವಾದ ಲೆಂತ್ ಅನ್ನ ಎಸೆದ್ರು. ಅದರ ಮರ್ಮವನ್ನ ಗತಿಯನ್ನು ಅರಿಯುವಲ್ಲಿ ವೈಫಲ್ಯತೆಯನ್ನು ಅನುಭವಿಸಿದ್ರು ಬ್ಯಾಟ್ಸ್ಮನ್. 14-13. 14ರ ಮುಂದೆ 13. ಓ ಅತ್ಯಾಕರ್ಷಕ ಹೊಡೆತ ಆಫ್ಸೈಡ್ ದಿಸೆಯಲ್ಲಿ. 2 ಓಟಗಳನ್ನ ಲೀಲಾಜಾಲವಾಗಿ ವಿಕೆಟ್ಗಳ ನಡುವೆ ಮಿಂಚಿನದ ಓಟದೊಂದಿಗೆ ಪೂರೈಸಿದ್ರು ಸಹ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ರಾಮುರವರು ನಮ್ಮ ಈ ಒಂದು ಪಂದ್ಯಾವಳಿಯಲ್ಲಿ ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರಾಗಿ ಒಂದು ರೀತಿಯಲ್ಲಿ ಟೆನ್ನಿಸ್ ಶಾಟ್ ಅನ್ನ ಕಂಡುಕೊಂಡ್ರು. ಟೆನ್ನಿಸ್ ರಾಕೆಟ್ ನಲ್ಲಿ ಹೊಡೆದಂತಹ ಹೊಡೆತ. ಮತ್ತೆ 2 ಓಟಗಳು ನಂಬಲ ಸಾಧ್ಯ ರೀತಿಯಲ್ಲಿ ಬರ್ತಾ ಇದೆ. ತಡೆದ ಒಟ್ಟು ಮೊತ್ತ 34. ಹನ್ನೆರಡರ ಮುಂದೆ 9 ಓಟಗಳ ಅವಶ್ಯಕತೆ. ಹನ್ನೆರಡು ಬಾಕಿ ಉಳಿತಾ ಇದೆ. 9 ಓಟಗಳ ಅವಶ್ಯಕತೆ. ಫೈಜಾನ್ ಸ್ಟ್ರೈಕ್ ನಲ್ಲಿ, ರಾಮಂಜಿ ನಾನ್ ಸ್ಟ್ರೈಕ್ ನಲ್ಲಿ. ವಾವ್, ಶಂಕರ್ ಅವರ ಈ ಒಂದು ಎಸೆತಕ್ಕೆ ಬಿರುಸಿನ ಹೊಡೆತವನ್ನು ಕಂಡುಕೊಂಡ್ರು. 4 ಓಟಗಳು ಲೀಲಾಚಲವಾಗಿ ಕಂಡುಕೊಳ್ತಾ ಇದೆ. ಇದೀಗ ಗೆಲುವಿನತ್ತ ತಂಡ ಇನ್ನು ಜಯಿಸಲು ಸರಿಯಾಗಿ 5 ಓಟಗಳ ಅವಶ್ಯಕತೆಯನ್ನು ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯ ಇಗ್ನೈಟರ್ ವರ್ಸಸ್ ಸೂಪರ್ ಸ್ಟಾರ್. 2 ತಂಡಗಳು ಸಿದ್ಧತೆಯಲ್ಲಿರಿ. ಓಕೆ, 5 ಓಟಗಳ ಅವಶ್ಯಕತೆ ಪಂದ್ಯವನ್ನು ಜಯಿಸಲು ಕೋಲಾರ್ ಫ್ರೆಂಡ್ಸ್. ಮತ್ತೆ ಬಿರುಸಿನ ಹೊಡೆತವನ್ನ ಕಂಡುಕೊಂಡ್ರು. ಅಂಪೈರ್ ಬೌಂಡರಿ. 1 ಓಟದ ಅವಶ್ಯಕತೆ. ಪಂದ್ಯ ಸಮಬಲ ಟೈ ಆಗ್ತಾ ಇದೆ. ಕ್ಯಾಚ್ ಆಗುವ ಸಾಧ್ಯತೆ. ಆ ನಿಟ್ಟಿನಲ್ಲಿ ಫೈಜಾನ್ ರವರ ವಿಕೆಟ್ ಪತನವಾಗ್ತಾ ಇದೆ.
ಫಿನಿಶಿಂಗ್ ಟಚ್ ಅನ್ನ 6 ರೂಟ್ಗಳೊಂದಿಗೆ ಕೊಡ್ತಾ ಇದ್ದಾರೆ. ಇದರೊಂದಿಗೆ ಪಂದ್ಯವನ್ನ ಅಧಿಕಾರಿತವಾಗಿ ಜಯಿಸ್ತಾ ಇದೆ ಕೋಲಾರ್ ಫ್ರೆಂಡ್ಸ್. ತಾನಾಡಿದ ಸತತ ಪಂದ್ಯಗಳನ್ನ ಜಯಿಸಿಕೊಳ್ಳುತ್ತಾ ಈ ಒಂದು ಪಂದ್ಯಾವಳಿಯಲ್ಲಿ ಸೋಲಿಲ್ಲದ ಸರದಾರ ಎಂಬ ಅನ್ವರ್ತನಾಭವನ್ನ ಕಂಡುಕೊಳ್ತಾ ಇದೆ. ಎರಡೂ ತಂಡಗಳಿಗೂ ಅಭಿಮಾನದ ಅಭಿನಂದನೆಗಳು, ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಓಕೆ, ಮುಂದಿನ ಪಂದ್ಯದ ನಮ್ಮ ಪಯಣ ಆಯ್ತಾ ಇಗ್ನೈಟರ್ಸ್ ವರ್ಸಸ್ ಸೂಪರ್ ಸ್ಟಾರ್ ಪಂದ್ಯಾವಳಿ ಆರಂಭವನ್ನು ಕಂಡುಕೊಳ್ತಾ ಇದ್ದಾರೆ. ಈತ ದಿನದ ವಿದ್ಯಮಾನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತಾ ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮತ್ತೊಂದು ಮಲೆನಾಡ ಧ್ವನಿ ವೀಕ್ಷಕ ವರ್ಣಿಗಾರಿಯಲ್ಲಿ ಒಬ್ಬರಾದಂತಹ ಪ್ರವೀಣ್ ಪಿ ಕೆ ಇವರನ್ನ ಬರಮಾಡಿಕೊಳ್ತಾ ಇದ್ದಾನೆ. ರಾಮ್ ಅವರೇ ಸ್ವಲ್ಪ ಅಂಪೈರ್ ಹೋಗಿ. ಮುಂದಿನ ಪಂದ್ಯಕ್ಕಾಗಿ ಆಕಾಶ್ ಅವರನ್ನು ಅಂಪೈರ್ ಆಗಿ ಬರಕ್ಕಾಗಿ ಕರಿತಾ ಇದ್ದೀವಿ. ಆಕಾಶ್ ಮತ್ತು ಚಿಟಿ ಇಬ್ಬರು ಎಲ್ಲಿದ್ರು ಗ್ರೌಂಡ್ ಒಳಗಡೆ ಸ್ವಲ್ಪ ಬನ್ನಿ, ಟೈಮ್ ಇಲ್ಲ. ಆಕಾಶ್, ಚಿಟಿ. ಚಿಟಿ, ಆಕಾಶ್ ಪದೇ ಪದೇ ಕರೆಯಕ್ಕಾಗಲ್ಲ, ದಯವಿಟ್ಟು ಬರಬೇಕು. ಆರ್ಗನೈಸರ್ ಚಿಟಿ, ಅಂಪೈರ್ ಬಾಪ, ಒಂದ್ ಮ್ಯಾಚ್ ಬಾ. ನೆಕ್ಸ್ಟ್ ನಿಮ್ಗೆ ಮ್ಯಾಚ್ ಇಲ್ಲ, ಬಾ. ಲಾಸ್ಟ್ ಮ್ಯಾಚ್ ನಿಮ್ಗೆ, ನೆಕ್ಸ್ಟ್ ಮ್ಯಾಚ್ ಇಲ್ಲ. ಹಾ ಬಾ. ನೆಕ್ಸ್ಟ್ ಡಿಫೆಂಡರ್ಸ್ ತಂಡಕ್ಕೆ ಮ್ಯಾಚ್ ಇರೋದಿಲ್ಲ, ಯಾಕಂದ್ರೆ 3-3 ಲಾಸ್ ಆಗಿರೋ ಕಾರಣಕ್ಕೆ ನೆಕ್ಸ್ಟ್ ಮ್ಯಾಚ್ ಇರಲ್ಲ. ಆಕಾಶ್ ಸ್ವಲ್ಪ ಬೇಗ ಅಂಪೈರ್ಗೆ ಬರಬೇಕು. ಚಿಟಿ ಅವರೇ ಸ್ವಲ್ಪ ಬೇಗ ಬಾಪ. ಅಲ್ಲಿ ಪಂದಡ ಮುಂದುವರಿಕೆ ಮಾಡಿ ಕರೆ ನೀಡ್ತಾ ಇದ್ದಾವೆ. ಅದೇ ರೀತಿಯಾಗಿ ಜೆಸಿಸಿ ಶ್ರೀ ಶ್ರೀನಿವಾಸಪುರ ಇವರ ವತಿಯಿಂದ ಪುನೀತ್ ರಾಜ್ಕುಮಾರ್ ಟ್ರೋಫಿ ದಿನಾಂಕ ಜನವರಿ 16, 17, 18, 2026 ಮೊದಲ ವಿನ್ನರ್ ಸ್ಥಾನಕ್ಕೆ ರೆಡಿ ಬ್ಯಾಟ್ಸ್ಮನ್ ಅವರು ಸೂಪರ್ ಸ್ಟಾರ್ಸ್ 22,222 ರೂಪಾಯಿ ನೀಡಿ ಗೌರವಿಸಿದ್ದಾರೆ. ರನ್ನರ್ ಸ್ಥಾನಕ್ಕೆ 1,11,000 ರೂಪಾಯಿಗಳ ಡಿಫೆಂಡರ್ಸ್ ಕ್ಯಾಪ್ಟನ್ ಇಲ್ಲಿ ಆರ್ಗನೈಸರ್ಸ್ ಕರೀತಾ ಇದ್ದಾರೆ, ಸ್ವಲ್ಪ ದಯವಿಟ್ಟು ಸ್ಟೇಜ್ ಹತ್ರ ಬರಬೇಕು. 1,11,000 ರೂಪಾಯಿಗಳನ್ನು ನೀಡಿ ಗೌರವಿಸಿದ್ದಾರೆ. ಅದೇ ರೀತಿಯಾಗಿ